ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಮಸ್ತ್ ಆಗದಿ ನೋಡ್ರಿ ವೆಲ್ಕಮ್ ಟು ಸಂಗೀತ ಎಂಟ್ ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಒಳಗೆ ಏನಪ್ಪ ಅಂತ ಅಂದರೆ ಇವತ್ತು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂತಹ ಜೋಳದ ಕಡುಬು ಮತ್ತು ಉಳ್ಳಾಗಡ್ಡಿ ಖಾರ ರೀ. ಇದನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ. ಸೊ ಈ ವಿಡಿಯೋ ಯಾರು ಮಿಸ್ ಮಾಡಬೇಡ್ರಿ, ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ. ಇದು ಜೋಳದ ಕಡುಬು, ಸೊ ಕುದಿಸಿದಂತಹ ಕಡುಬು. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಇವಾಗ ನಾನಿಲ್ಲಿ ಜೋಳದ ಹಿಟ್ಟನ್ನು ತೊಗೊತಿದ್ದೀನಿ ರೀ. ಸೊ ಜೋಳದ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ಇದು ಸ್ವಲ್ಪ ಹಿಟ್ಟು ನಾದ್ಕೊಂಡ್ರೂ ಜಾಸ್ತಿ ಆಗುತ್ತೆ. ಸೊ ನೋಡಿಬಿಟ್ಟು ನಾದ್ಕೋರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಸ್ವಲ್ಪ ಉಪ್ಪು ಬಾಯಿ ತುಂಬ ಹಾಕಬೇಕು, ಅಂದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ಕಡುಬು. ಇದ್ರೊಳಗೆ ಮತ್ತೇನು ಆ್ಯಡ್ ಮಾಡಲ್ಲಲ್ರಿ. ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಬಿಸಿ ನೀರು ರೀ, ಜಿಗಿ ನೀರು ಅಂತೀವಲ್ರಿ ನಾವು ರೊಟ್ಟಿ ಮಾಡೋಕೆ ಹೆಂಗೆ ಬಿಸಿ ನೀರು ಹಾಕೋತೀವಲ್ಲ, ಸೊ ಆ ಥರ ಇದಕ್ಕೆ ತಣ್ಣೀರು ಮಿಕ್ಸ್ ಮಾಡೋ ಹಾಗಿಲ್ರಿ. ಸೊ ಬಿಸಿ ನೀರೊಳಗೆ ನಾದ್ಕೋಬೇಕು, ಅಂದ್ರೆ ಮಾತ್ರ ಕಡುಬು ಒಡೆಯಲ್ರಿ. ನಾವು ತಣ್ಣೀರು ಮಿಕ್ಸ್ ಮಾಡ್ಕೊಂಡ್ರೆ ಸೊ ಅದು ಸೀಳ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಒಂದು ಸ್ವಲ್ಪ. ಹಾಗಾಗಿ ಇದನ್ನು ಬಿಸಿ ನೀರೊಳಗೆ ನಾದ್ಕೋಬೇಕ್ರಿ. ಇಲ್ಲಿ ನೋಡಿ, ನಾವು ರೊಟ್ಟಿಗೆ ಯಾವ ರೀತಿ ಜಿಗಿ ನೀರು ಹಾಕೋತೀವಲ್ರಿ, ಸೊ ಅಷ್ಟು ಅಳತೆಯೊಳಗೆ ಇದನ್ನು ನಾವು ಕಾಸ್ಕೊಂಡ್ಬಿಟ್ಟು ಹಾಕೋಬೇಕಾಗತ್ತೆ. ನೋಡಿ ತುಂಬ ಸುಡಾಕತ್ತೈತಿ. ಸೊ ಆದರೂ ಹಾಗೆ ಕಲಿಸ್ಬೇಕ್ರಿ ಇದನ್ನು ಚೆನ್ನಾಗಿ. ನಾವು ಈಗ ಜೋಳ ಹಿಟ್ಟು ಯಾವ ರೀತಿ ಇರುತ್ತಲ್ರಿ ಆ ಹದಕ್ಕನ್ನು ಮಾಡ್ಕೋಬೇಕು. ಆದರೆ ಇದನ್ನು ಸ್ವಲ್ಪ ಆದಷ್ಟು ಗಟ್ಟಿ ನಾದ್ಕೊಂಡ್ರೆ ಚೆನ್ನಾಗ್ರಿ, ಉಂಡೆ ಮಾಡೋಕೆ ಈಸಿ ಆಗುತ್ತೆ. ಆಮೇಲೆ ಒಡೆಯಲ್ರಿ ಉಂಡೆ ಇಲ್ಲಿಕಂದ್ರೆ ಸ್ವಲ್ಪ ಸೀಳ್ದಂಗೆ ಆತವ. ಸೀಳಿದ್ರೆ ನೀರು ಹೊಕ್ಕಂದ್ರೆ ಮತ್ತೆ ಚೆನ್ನಾಗಿ ಅನ್ಸಲ್ಲ, ಯಾಕಂದ್ರೆ ಕುದಿಸ್ಬೇಕಲ್ರಿ. ಹಾಗಾಗಿ ಸೊ ಇದನ್ನ ಆದಷ್ಟು ಸ್ವಲ್ಪ ಗಟ್ಟಿನೇ ನಾದ್ಕೊರಿ ಜೋಳದ ರೊಟ್ಟಿ ಹಿಟ್ಟಿಗಿಂತ. ಇಲ್ಲಿ ನೋಡಿ ನಿಮ್ಗೆ ಕಾಣಕತ್ತದಂತೀನಿ. ಸೊ ಇಷ್ಟು ಹದ ಆದ್ಮ್ಯಾಗ ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ ಉಂಡೆ ಮಾಡ್ಕೊಳಕ್ಕೆ. ಇಲ್ಲಿ ನೋಡಿ, ಇವನ್ನ ಭಾಳ ದೊಡ್ಡ ಮಾಡಬಾರ್ದ್ರಿ, ಯಾಕಂದ್ರೆ ಭಾಳ ದೊಡ್ಡ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಚಿಕ್ಕ ಚಿಕ್ಕದು ಚೆನ್ನಾಗಿ ಇಷ್ಟಿಷ್ಟ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಅನಿಸ್ತದೆ, ತಿನ್ನೋಕ್ಕೂ ಸೊ ಚೆನ್ನಾಗಿ ಅನಿಸ್ತದೆ. ಹಾಗಾಗಿ ಅಂದ್ರೆ ಬೇಗ ಕುದಿತಾವ್ರಿ ಸಣ್ಣದು ಮಾಡಿದರೆ, ಯಾಕಂದರೆ ಇದು ನೀರೊಳಗೆ ಕುದಿಸ್ಬೇಕಲ್ರಿ. ಹಾಗಾಗಿ ಭಾಳ ದೊಡ್ಡ ಮಾಡಿದ್ರೆ ಒಳಗಡೆ ಹಸಿ ಇದ್ದಂಗೆ ಆಗ್ತದೆ, ಮೇಲ್ಗಡೆ ಅಷ್ಟೇ ಕುದ್ದಂಗೆ ಆಗ್ತದೆ, ಭಾಳ ತನ ಹಿಡಿತದ. ಹಾಗಾಗಿ ಆದಷ್ಟು ಸ್ವಲ್ಪ ಚಿಕ್ಕದು ಇಲ್ಲಿ ನೋಡ್ಬೋದು ನೀವು, ನಾನು ತೋರಿಸ್ತೀನಿ. ಸೊ ಇಷ್ಟು ಸೈಜ್ ಆದರೆ ಸಾಕು ನೋಡಿಲ್ಲಿ. ಇಷ್ಟು ಸೈಜು ಅಷ್ಟನ್ನು ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕ್ರಿ ಫಸ್ಟು. ಸೊ ಯಾಕಂದ್ರೆ ಇಲ್ಲಿ ನೋಡ್ರಿ, ನನ್ನ ಮಗಳು ಮಾಡೋಕೆ ಬಿಡಕತ್ತಿಲ್ಲ. ಸೊ ಕೈ ಹಾಕಕತ್ತಿದ್ಲು, ಆಕಿಗೆ ಸರ್ಸಕತ್ತಿದೆ. ಇಲ್ಲಿ ನೋಡಿ, ಫಸ್ಟ್ ಇದನ್ನು ಅಷ್ಟನ್ನು ಮಾಡ್ಕೊಂಡು ಇಟ್ಕೋಬೇಕ್ರಿ. ಇಲ್ಲಿ ನೋಡಿ, ಇದಿಷ್ಟೇ ಅಂದರೆ ಮಿನಿಮಮ್ ಅಂದರೆ ಒಂದು 8ರಿಂದ 10 ಜನ ಊಟ ಮಾಡ್ಬೋದು ನಾನು ಮಾಡಿರೋದ್ರೊಳಗೆ. ಸೊ ನೋಡಿ ಇಲ್ಲಿ ಈ ಥರ. ಸೊ ಇದು ಹೆಲ್ತಿಗೂ ಚೆನ್ನಾಗ್ರಿ. ಜೋಳದ್ದು ರೊಟ್ಟಿ ತಿಂದು ಬೇಜಾರಾಗ್ಯದ ಅಂತ ಅನ್ನೋ ಟೈಮ್ ಒಳಗೆ ಈ ಥರ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಹಾಗೆ ಬರುತ್ತಲ್ಲ. ಸೊ ಜೋಳದ ರೊಟ್ಟಿ ಅಂದಂಗೆ ಹೊಟ್ಟೆ ಕೂಡ ತುಂಬುತ್ರಿ ಇದು ತಿಂದ್ರೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಇದು ನಮ್ಮ ಕಡೆಗೆಲ್ಲ ಭಾಳ ಮಂದಿ ಮಾಡ್ಕೊಂಡು ತಿಂತಾರೆ ರೀ, ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಉಳ್ಳಾಗಡ್ಡಿ ಖಾರ ರೀ, ಬದ್ನಿಕಾಯಿ. ಇಲ್ಲಿ ನೋಡ್ಬೋದು ನೀವು. ಈಗ ಈ ಥರ ಹಿಟ್ಟನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡು ಈ ಥರ ರೌಂಡ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಈ ಥರ ಇಡ್ಬೇಕ್ರಿ, ಒಟ್ಟು ತಳಗಡೆ ಬೊಗಣಿ ಕಾಣ್ಲಾರ್ದಂಗೆ. ಸೊ ಇದಕ್ಕೆ ಸ್ವಲ್ಪ ಮ್ಯಾಗ ಭಾಳ ಬೇಡ್ರಿ, ಸ್ವಲ್ಪ ಹಾಕಮ್ಮ. ಮತ್ತು ಭಾಳ ಹಾಕಿದ್ರೆ ಅವು ಕುದ್ದು ಇದಾಗ್ಬಿಡ್ತಾವ. ಈ ಥರ ತೆಂಗಿನ ಗೇರಿ ಒಳಗೆ ಕುದಿಸಿದ್ರೆ ಟೇಸ್ಟ್ ಭಾಳ ಚಂದ ಬರ್ತಾವೆ ರೀ. ಒಬ್ಬೊಬ್ರು ಹಂಗಾನು ಕುದಿಸ್ತಾರೆ ರೀ, ತಳ ನೀರು ಹಾಕಿ ಜಲಗಣ್ಗೆ ಇಟ್ಟು ಅದ್ರ ಮ್ಯಾಗ ಕಡುಬು ಇಟ್ಟು ಕುದಿಸ್ತಾರೆ. ಆದರೆ ಈ ಥರ ತೆಂಗಿನ ಗರಿ ಇಟ್ಟು ಕುದಿಸಿದಾಗ ಇದು ತೆಂಗಿನ ಗರಿ ರುಚಿನ ಅದ್ರೊಳಗೆ ಬಿಡ್ತದೆ, ಅದು ಚಂದ ಟೇಸ್ಟ್ ಬರ್ತದೆ. ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಈ ಥರ ನೀರು ಹಾಕಿದ್ಮ್ಯಾಗ ಇದನ್ನ ಸ್ವಲ್ಪ ಬೆಚ್ಚಗಾಗಬೇಕ್ರಿ ನೀರು. ಒಂದು 2 ಸೆಕೆಂಡ್ ಸ್ವಲ್ಪ ಒಂದು ಕೈ ಬೆಚ್ಚಗೆ ಹಿಂಗೆ ಹಿಡಿದ್ರೆ ಬಿಸಿ ತಾಟ್ಬೇಕು, ಅಷ್ಟಾದ್ರೆ ಸಾಕು ನೋಡ್ರಿ. ಇವಾಗ ಉಗ್ಗಿ ಬರಕತ್ತದ. ಸೊ ಇಷ್ಟಾದ್ರೆ ಸಾಕು. ಈಗ ಇದಕ್ಕೆ ಅಷ್ಟು ಕಡುಬು ಹಾಕವ್ರಿ, ಹಿಂಗೆ ತೊಗೊಂಡು ಸೊ ಈ ಥರ ಒಳಗೆ ಬಿಟ್ಬಿಡಮ್ರಿ. ಸೊ ಇವು ಹವಕ್ಕೆ ಕುದ್ದು ಬಿಡ್ತಾವ್ರಿ. ಹಾಗಾಗಿ ಇವಕ್ಕೇನು ನೀರೇನು ಬೇಕಾಗಿಲ್ಲ. ಆದ್ರೆ ತಳಗೆ ಒತ್ತಬಾರ್ದು ಅನ್ನೋ ಸಲ ಸ್ವಲ್ಪ ನೀರು ಹಾಕಿಟ್ಟಿರ್ತೀವಿ.
ಈ ಥರ ಎಲ್ಲ ಕಡುಬನ್ನ ಹಾಕ್ಬಿಡಮ್ರಿ. ಇವು ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತವೆ ರೀ. ಅದ್ರೊಳಗೆ ಈ ಯಲ್ಲಮ್ಮ ದೇವಿ ಅಂತೀವಲ್ರಿ, ಸೊ ಆ ದೇವರಿಗೆ ಇದು ಮೇನಾಗಿ ಮಾಡ್ತಾರೆ. ಸೊ ಆ ದೇವ್ರಿಗೆ ಅಡ್ಲಿಗೆ ತುಂಬಕ್ಕಾಗಲಿ ನೈವೇದ್ಯಕ್ಕಾಗಿ ಇವು ಭಾಳ ಇದು ಮಾಡ್ತಾರೆ ರೀ, ಈ ಥರ ಕುದಿಸಿದ್ವು. ಹಾಗಾಗಿ ಅಡ್ಲಿಗೆ ತುಂಬಬೇಕಾದ್ರೆ ಇವು ಮೇನಾಗಿ ಮಾಡೇ ಮಾಡ್ತಾರೆ ರೀ. ಇದಕ್ಕೆ ಕಾಂಬಿನೇಷನ್ ಅಂದ್ರೆ ಪುಂಡಿ ಪಲ್ಯ ಬ್ಯಾಳೆ ರೀ, ಇಲ್ಲ ಉಳ್ಳಾಗಡ್ಡಿ ಖಾರ ಬದ್ನಿಕಾಯಿ. ಸೊ ಇವು 3 ಬೆಸ್ಟ್ ಕಾಂಬಿನೇಷನ್ ರೀ ಇದಕ್ಕೆ. ಸೊ ನೋಡ್ರಿ ಈ ಥರ ಹಾಕಂಬ್ರಿ. ನೋಡ್ರಿ ಇವಾಗ ಎಲ್ಲನೂ ಹಾಕಿದ ಖಾಲಿ ಐತೆ. ಇದಕ್ಕೆ ಒಟ್ಟು ಹೋಗ್ಲಾರ್ದಂಗೆ ಒತ್ತಿ ಮುಚ್ಚಿಟ್ಬಿಡಮ್ರಿ. ಸೊ ನೋಡ್ರಿ ಇದಕ್ಕೆ ಇದಿಟ್ಟು ಇದ್ರ ಮ್ಯಾಗ ಏನೋ ಒಂದು ವಜ್ಜಿ ಇಟ್ಬಿಡಮ್ರಿ, ಹೋಗ್ಲಾರ್ದಂಗೆ. ಬಡಾನ ಕುದಿತಾವ. ಇಷ್ಟು ಇಡಮ್ರಿ. ಒಂದು 10 ನಿಮಿಷ ಕುದಿಸ್ಬೇಕ್ರಿ ಇದನ್ನ. ಇವಾಗ ಉಳ್ಳಾಗಡ್ಡಿ ಖಾರ ಅಂಬ್ರಿ, ಅಂದ್ರೆ ಉಳ್ಳಾಗಡ್ಡಿ ಚಟ್ನಿ. ಸೊ ಅದಕ್ಕೆ ಇಲ್ಲಿ ಶೇಂಗಾ ಹಾಕೀನಿ. ಶೇಂಗಾ ಹಾಕಿದ್ಮ್ಯಾಗ ಖಾರ ರೀ, 1 ಸ್ಪೂನ್ ಆಗಷ್ಟು ಖಾರ, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಬೆಳ್ಳುಳ್ಳಿ, ಉಪ್ಪು ರೀ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನ ಹಾಕಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ. ಸೊ ಇಷ್ಟನ್ನು ಹಾಕಿ ಫಸ್ಟ್ ಮಿಕ್ಸಿ ಮಾಡ್ಕೊಳಮ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳಮ್ರಿ. ನೋಡ್ರಿ ಇವಾಗ ರುಬ್ಕೊಂಡ್ವಿ. ಸೊ ಇವಾಗ ಇದಕ್ಕೆ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಬೇಕು. ಉಳ್ಳಾಗಡ್ಡಿ ತಪ್ಪಲೋದು ಹಿಂದಿರ್ತದಲ್ರಿ, ಆ ಉಳ್ಳಾಗಡ್ಡಿನ ಹಾಕಲಕತ್ತೀನಿ. ಸೊ ಇದು ಒಂದೆರಡು ಸೆಕೆಂಡ್ನ ರುಬ್ಕೊಳಮ್ರಿ. ಈಗ ನೋಡ್ರಿ ಇವಾಗ ಆಯ್ತು. ಇದಕ್ಕೆ ನೆಕ್ಸ್ಟ್ ಲಾಸ್ಟ್ ಉಳ್ಳಾಗಡ್ಡಿ ತಪ್ಪಲ ಹಾಕಿ ಒಂದೇ ಒಂದು ಜುರ್ಕಿ ಸಟ್ನ ತೆಗೆದ್ರೆ ನೋಡ್ರಿ ಉಳ್ಳಾಗಡ್ಡಿ ಖಾರ ರೆಡಿ ಆಯಿತು. ಸೊ ಇವಾಗ ಬಟ್ಲಕ್ಕ ಹಾಕೊಂಡ್ಬಿಡಮ್ರಿ. ಬಟ್ಲಕ್ಕ ನೋಡ್ರಿ ಉಳ್ಳಾಗಡ್ಡಿ ಖಾರ ರೆಡಿ ಆಯಿತು. ಸೊ ಇವಾಗ ಆಗಳೇ ಕಡುಬು ಇಟ್ಟಿದ್ವಲ್ರಿ, ಕಡುಬು. ಸೊ ನೋಡ್ರಿ ಈ ಥರ. ಸೊ ನೀವು ಚಾಕುನ ಚಮಚನ ತೊಗೊಂಡು ಹಿಂಗೆ ಮಾಡಿದ್ರೆ ಸಾಕ್ರಿ, ಹೋಗ್ಬೇಕಾದ್ರೆ ಹಿಂಗೆ ಮಾಡಿದ್ರೆ ಸಾಕು. ಸೊ ನೋಡ್ರಿ ಇವಾಗ ಆಯ್ತು ಇದನ್ನು. ಸೊ ಗ್ಯಾಸ್ ಆಫ್ ಮಾಡೀನಿ.